ರೇಣುಕಾಸ್ವಾಮಿ ಕೊಲೆ ಕೇಸ ತನಿಖೆಯಲ್ಲೂ ಕೂಡ ಬಹಳ ದೊಡ್ಡ ತಂಡ ಇದೆ. ಡಿಸಿಪಿ ಗಿರೀಶ್ ಅವರು ಪ್ರಕರಣದ ತನಿಖಾಧಿಕಾರಿ. ಇದಕ್ಕೆ ಸಂಬಂಧಪಟ್ಟಂಗೆ ಅದೇ ಅವರು ಮೇಲುಸ್ತುವಾರಿಯಲ್ಲಿ ನಡೀತಾ ಇರುವಂತದ್ದು. ತನಿಖಾಧಿಕಾರಿ ಐಒ ಬಂದ್ಬಿಟ್ಟು ಎಸಿಪಿ ಚಂದನ್ ಅವರು. 8ಕ್ಕೂ ಹೆಚ್ಚು ಪ್ರಕರಣದ ಸಹಾಯಕ ತನಿಖಾಧಿಕಾರಿಗಳು ಕೂಡ ಇದ್ದಾರೆ. ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್, ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಮಣಿ, ಚಂದ್ರ ಲೇಔಟ್ ಇನ್ಸ್ಪೆಕ್ಟರ್ ಭರತ್, ಕಾಟನ್ಪೇಟೆ ಇನ್ಸ್ಪೆಕ್ಟರ್ ಎರ್ರಿಸ್ವಾಮಿ, ಕೆಂಗೇರಿ ಇನ್ಸ್ಪೆಕ್ಟರ್ ಸಂಜೀವ್ ಗೌಡ್, ಅನ್ನಪೂರ್ಣೇಶ್ವರ ನಗರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಅವರು ಕೂಡ ಇದರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಪಶ್ಚಿಮಕ್ಕೆ ಸಂಬಂಧಪಟ್ಟ ಹಾಗಿನ ಲಿಂಗರಾಜು ಅವರು. ಸೊ ಇವರೆಲ್ಲರೂ ಕೂಡ ಈ ಟೀಮ್ ನಲ್ಲಿರುವಂತದ್ದು ಒಂದು ದೊಡ್ಡ ತಂಡ. ಸದ್ಯದಕ್ಕೆ RR ನಗರದವ್ರು ಯಾರು ಇದ್ದಂಗಿಲ್ಲ. ಯಾಕಂದ್ರೆ ಆರಂಭಿಕ ಹಂತದಲ್ಲಿ ಕೇಸ್ ಮುಚ್ಚಾಕಕ್ಕೆ ಅವ್ರ ಕಡೆಯಿಂದನೂ ಬಹಳ ವ್ಯವಸ್ಥೆ ಆಗಿತ್ತು ಅನ್ನೋಂಥ ನಾವು ಕೇಳ್ಪಡ್ತಾ ಇದ್ವಿ. ಸೊ ಆ ಕಡೆಯಿಂದನೇ ನಮ್ಮ ಲಿಮಿಟ್ಸಲ್ಲಿ ಎಸಿಬೇಡಿ, ಬಾಡಿನ ಕಾಮಾಕ್ಷಿಪಾಳ್ಯ ಲಿಮಿಟ್ಸಿಗೆ ಹೋಗಿ ಎಸಿರಿ ಅಂತಲೂ ಹೇಳಿದ್ರು. ಆಮೇಲೆ ಹೇಳಿ ಕೇಳಿ ದರ್ಶನ್ ಮನೆ ಅಲ್ಲೇ ಇರುವಂಥ ಕಾರಣಕ್ಕಾಗಿ ಅವ್ರಿಗೇನು ಜೈಲು ಹೊಸ್ತಲ್ಲ. ಯಾರಿಗೋ ನಾಯಿ ಕಚ್ತು, ಇನ್ಯಾರಿಗೋ ಗಲಾಟೆ ಮಾಡಿದ್ರು, ಹೋಗೋದು ಸ್ಟೇಷನ್ ಹೋಗೋದು. ಸೊ ಇವರ ಆಪ್ತರು ಅಲ್ಲಿ ಭಾಳ ಇರ್ಬೋದು ಆ ಸ್ಟೇಷನಲ್ಲಿ, ಗೊತ್ತಿಲ್ಲ. ಸೊ ಹಾಗಾಗಿ ಆ ಸ್ಟೇಷನ್ ಅವರು ಯಾರು ಇದರಲ್ಲಿ ಇದ್ದಂಗಿಲ್ಲ. ಉಳಿದಂತೆ ನಿಮ್ಗೀಗ ಅನ್ನಪೂರ್ಣೇಶ್ವರ ನಗರ ಸುತ್ತಮುತ್ತದ ಸ್ಟೇಷನ್ಸ್ಗಳು ಯಾವುದಿದೆ, ಗೋವಿಂದರಾಜನಗರ, ಚಂದ್ರ ಲೇಔಟು, ಕೆಂಗೇರಿ, ಕಾಟನ್ಪೇಟೆ, ಇದೆಲ್ಲ ಸ್ಟೇಷನ್, ಕಾಮಾಕ್ಷಿಪಾಳ್ಯ, ಈ ಸ್ಟೇಷನ್ಗೆ ಸಂಬಂಧಪಟ್ಟಾಗಿನ ಅಧಿಕಾರಿಗಳನ್ನ ಸಹಾಯಕ ತನಿಖಾಧಿಕಾರಿಗಳನ್ನಾಗಿ ನೇಮಿಸಿಕೊಳ್ಳಲಾಗಿದೆ. ಸೊ ಅವ್ರ ಕಡೆಯಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಬಹಳ ಬೆಂಡೆತ್ತುವಂಥ ಕೆಲಸ, ಬಹಳ ಸ್ಟ್ರಿಕ್ಟ್ ಆಗಿ ತನಿಖೆ ಮಾಡುವಂಥ ಕೆಲಸ ನಡೀತಾ ಇದೆ. ಹಾಗಾಗಿನೇ ಈ ಪ್ರಕರಣದಲ್ಲಿ ಅದೆಷ್ಟೇ ಒತ್ತಡ ಇದ್ರೂ ಕೂಡ ಅದನ್ನ ಮೀರಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿದೆ. ಡಿಸಿಪಿ ಗಿರೀಶ್ ಅವರು ಬಹಳ ಒಂದು ಉತ್ತಮವಾದಂಥ ತಂಡವನ್ನೇ ಆಯ್ಕೆ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಮಿಷನರ್ ಕೂಡ ಇದನ್ನ ಒಂದು ರೀತಿ ಅವ್ರ ಕಣ್ಗಾವಲಲ್ಲೇ ಇದೆಲ್ಲವೂ ನಡೀತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಚುರುಕುಗೊಂಡಿರುವಂತಹ ಸಂದರ್ಭದಲ್ಲೇ ಕೊಲೆಯಾದಂತ ವ್ಯಕ್ತಿಯನ್ನ ವಿಲೇವಾರಿ ಮಾಡಿ ತನ್ನ ಹೆಸರು ಬರದಂತೆ ಮಾಡೋದಕ್ಕೆ 30 ಲಕ್ಷ ರೂಪಾಯಿ ಡೀಲ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ನಟ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ. ಏನೇನು ರೇಣುಕಾಸ್ವಾಮಿಯ ಮೃತದೇಹವನ್ನ ವಿಲೇವಾರಿ ಮಾಡೋದಕ್ಕೆ ನಾನು ಹೇಳಿದ್ದೆ. ಏನಂತ ಹೇಳಿದ್ದೆ? ಈ ಕೇಸ್ನಲ್ಲಿ ನನ್ನ ಹೆಸರು ಎಲ್ಲೂ ಕೂಡ ಬರದೇ ಇರುವಂತೆ ನೋಡ್ಕೊಳ್ಳಿ ಅಂತ ನಾನು ಸೂಚನೆಯನ್ನ ಕೊಟ್ಟಿದ್ದೆ, ನಾನು ಹೇಳಿದ್ದೆ. ಹೇಗೆ ಹೇಳಿದ್ರು? ಅದಕ್ಕೆ ತಗಲುವಂತ ವೆಚ್ಚ, ಪೊಲೀಸು, ಲಾಯರು, ಶವ ಸಾಗಿಸೋದಕ್ಕೆ ಇದಕ್ಕೆಲ್ಲ ವೆಚ್ಚ ಬೇಕಲ್ಲ. ನಿಮ್ಗೆ ಕೊಡೋದು ಈ ಖರ್ಚು ವೆಚ್ಚ, ಜೊತೆಗೆ ನಿಮಗೆ ಕೊಡಬೇಕಾದಂಥ ಬಕ್ಷೀಸು, ಇದೆಲ್ಲದನ್ನು ಕೂಡ ನೋಡಿ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಅನ್ನೋದನ್ನ ದರ್ಶನ್ ತಪ್ಪೊಪ್ಪಿಗೆ ಒಪ್ಕೊಂಡಿದ್ದಾರೆ, ಅಥವಾ ತಮ್ಮ ತಪ್ಪನ್ನು ಒಪ್ಕೊಂಡಿದ್ದಾರೆ, ಅಥವಾ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರೋಕ್ಷವಾಗಿ ತಾನು ಕೊಲೆಯಲ್ಲಿ ಭಾಗಿ ಅನ್ನುವಂಥದ್ದನ್ನ ದರ್ಶನ್ ಈಗ ತಪ್ಪೊಪ್ಕೊಂಡಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಸೊ ಇದು ವಿಚಾರಣಾ ಸಂದರ್ಭದಲ್ಲಿ ಅವ್ರು ಕೊಟ್ಟಿರುವಂತ ಸ್ವ ಇಚ್ಛಾ ಹೇಳಿಕೆ. ರೇಣುಕಾಸ್ವಾಮಿ ಮೃತದೇಹವನ್ನು ವಿಲೇವಾರಿ ಮಾಡೋದಕ್ಕೆ ಹೇಳಿದ್ದೆ, ಅವ್ರ ಖರ್ಚು ವೆಚ್ಚ, ಲಾಯರು, ಪೊಲೀಸರಿಗೆ ಅದೇನೇನು ಕೊಡಬೇಕು ಅದನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅವ್ರ ಫ್ಯಾಮಿಲಿಗೆ ಒಂದು ಇಂತಿಷ್ಟು ಹಣ ಅಂತ ಹೇಳ್ಕೊಂಡ್ಬಿಟ್ಟು ಇವರೆಲ್ಲ ಒಳಗೋದ ನಂತರದಲ್ಲಿ ಆಮೇಲೆ ಅವ್ರನ್ನ ಹೊರಗೆ ತರುವಂಥ ನಿಟ್ಟಿನ ವ್ಯವಸ್ಥೆ, ಇದೆಲ್ಲವನ್ನೂ ಕೂಡ ನಾನು ಮಾಡ್ತೀನಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ ಅನ್ನುವಂಥದ್ದನ್ನ ನಟ ದರ್ಶನ್ ಪೊಲೀಸ್ ತನಿಖೆಯ ಸಂದರ್ಭದಲ್ಲಿ ಸ್ವ ಇಚ್ಛಾ ಹೇಳಿಕೆ ರೂಪದಲ್ಲಿ ನೀಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.